ಅಸೀಮ್ ಅಳಂದವ್ರೆ, ಚನ್ನು ಪಟ್ನಿಶೆಟ್ಟಿ ಅವರೇ, ಪ್ರವೀಣ್ ಕಂಟಿಗೊಂಡವ್ರೆ, ನಮ್ಮ ಮಹಿಳಾ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸೋದರಿ ಜಯಶ್ರೀ ಅವರೇ ಮತ್ತು ಇಲ್ಲಿ ಸೇರಿರುವಂಥ ಸಮಸ್ತ ಈ ಊರಿನ ಎಲ್ಲ ನನ್ನ ಗುರು ಹಿರಿಯರೇ, ಯುವ ಮಿತ್ರರೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ಸ್ವಾಗತವನ್ನು ಕೋರಿ, ಇವತ್ತು ಸಿಂದಗಿ ನಗರ ಯೋಜನಾ ಪ್ರಾಧಿಕಾರ ಪ್ರಾರಂಭ ಆಗಿ 18 ತಿಂಗಳಾಯಿತು. ಈ 18 ತಿಂಗಳ ಕಾಲಾವಧಿಯಲ್ಲಿ ಈ ಪ್ರಾಧಿಕಾರಕ್ಕೆ ಇವತ್ತು ಕೃಷಿ ಜಮೀನವನ್ನು ಕೃಷಿಯೇತರ ಜಮೀನಾಗಿ ಮಾರ್ಪಾಡು ಮಾಡುವ ನಿಟ್ಟಿನಲ್ಲಿ ಈಗಾಗಲೇ 3,80,00,000ದಿಂದ 4 ಕೋಟಿ ರೂಪಾಯಿ ಇವತ್ತು ನಮ್ಮ ನಗರ ಪ್ರಾಧಿಕಾರಕ್ಕೆ ಇವತ್ತು ಹಣ ಸಂದಾಯ ಆಗ್ಯದ. ಆ ಹಣದಲ್ಲಿ ಇವತ್ತು ಕೆರೆ ಅಭಿವೃದ್ಧಿ ಸಂಬಂಧ ಒಂದು ಕಂತಿನಲ್ಲಿ ಈ ಒಂದು 53 ಲಕ್ಷ ರೂಪಾಯಿ ವೆಚ್ಚದ ಈ ಕಾಮಗಾರಿಯನ್ನು ಇವತ್ತು ಈ ಒಂದು ಕೆರೆಯ ಒಂದು ನವೀಕರಣಗೊಳಿಸಬೇಕು. ಇಲ್ಲಿರುವಂಥ ನಿವಾಸಿಗಳಿಗೆ ಇವತ್ತು ವಾಯುವಿಹಾರ ಮಾಡಲು ದಿನನಿತ್ಯ ಇಲ್ಲಿ ಬಂದು ಅವರು ವೇಳೆಯನ್ನು ಸಮಯವನ್ನು ಕಳೆಯಲು ಇವತ್ತು ಒಂದು ಅತ್ಯುತ್ತಮವಾದ ತಾಣವನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಯೋಜನಾ ಪ್ರಾಧಿಕಾರ ನಾವು ಜೊತೆಗೂಡಿ ಇದು ಸರ್ಕಾರದಿಂದ ವಿಶೇಷವಾದ ಈ ಹಣವನ್ನು ಮಂಜೂರು ಮಾಡಿಸಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಸಂತೋಷದಿಂದ ಈ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿದ್ದೀವಿ. ಒಟ್ಟಾರೆಯಾಗಿ ಭಾಳ ಸೌಂದರ್ಯೀಕರಣ ಮಾಡಬೇಕನ್ನೋ ನಿಟ್ಟಿನಲ್ಲಿ ಈ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. 53 ಲಕ್ಷ ರೂಪಾಯಿ ವೆಚ್ಚದ ಈ ಕಾಮಗಾರಿ ಜೊತೆ ಅಮೃತ್ 2 ಯೋಜನೆ ಅಡಿಯಲ್ಲಿ ಈ ಕೆರೆ ಅಭಿವೃದ್ಧಿಗೆ 2,40,00,000 ರೂಪಾಯಿ ಮಂಜೂರಾಗಿದೆ. ಇನ್ನು ಕೇವಲ ಒಂದೇ ಒಂದು ತಿಂಗಳಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ 2,40,00,000 ರೂಪಾಯಿ ವೆಚ್ಚದ ಈ ಕೆರೆ ನವೀಕರಣ ಕಾಮಗಾರಿ ಸಹಿತ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು 1999ರಲ್ಲಿ ಇವತ್ತು ನಿರ್ಮಾಣಗೊಂಡಿರುವಂಥ ಕೆರೆ ಇದು. ದಿವಂಗತ MC ಮನಗೂಳಿ ಅವರ ಕನಸು ಇದು. ಆ ಕನಸು ಇವತ್ತು ನನಸಾಗ್ಯದ. ಸಿಂದಗಿ ಜನತೆಗೆ ಇವತ್ತು ಕುಡಿ ನೀರಿನ ಸಮಸ್ಯೆ ಶಾಶ್ವತವಾಗಿ ನಿವಾರಣೆ ಆಗ್ಯದ. ಇದರ ಕೀರ್ತಿ ಯಾರಿಗಾರು ಸಲ್ತಿತ್ತಂದ್ರೆ ನಮ್ಮ ತಂದೆಯವರಾದ ದಿವಂಗತ MC ಮನಗೂಳಿ ಅವರಿಗೆ. ಅವರು ಮಾಡಿ ಹೋದಂಥ ಈ ಒಂದು ಕಾರ್ಯವನ್ನು ನಾವು ಸುಸಜ್ಜಿತವಾಗಿ ಇವತ್ತು ವ್ಯವಸ್ಥಿತವಾಗಿ ಅದನ್ನು ಉಪಯೋಗಿಸಬೇಕು. ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಇವತ್ತು ಪುರಸಭೆ ಆಗಲಿ ನಗರಸಭೆ ಆಗಲಿ ಇವತ್ತು ನಗರ ಪ್ರಾಧಿಕಾರ ಆಗಲಿ ಇದರಲ್ಲಿ ಬರುವಂಥ ಅನುದಾನವನ್ನು ಈ ಕೆರೆಗೆ ಸದ್ಬಳಕೆ ಮಾಡಿಕೊಂಡು ಜನರಿಗೆ ಇದರ ಸವಲತ್ತುಗಳನ್ನು ಕೊಡಬೇಕು, ಇದರ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಇವತ್ತು ಅನುದಾನವನ್ನು ತಂದು ಈ ಕೆರೆಯ ಸುತ್ತಮುತ್ತಲಿರುವಂಥ ಎಲ್ಲ ಇವತ್ತು ಕೆರೆಯ ಜಾಗೆಯನ್ನು ಇವತ್ತು ಉದ್ಯಾನವನ್ನಾಗಿ ನಿರ್ಮಾಣ ಮಾಡಿ ಜನರಿಗೆ ಇದರ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥಿತವಾದ ಕಾರ್ಯ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಭಾಳ ಒಂದು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿ ಇವತ್ತು ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮಗೆಲ್ಲರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ತಿಳಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಿಂದಗಿಯ ಕೆರೆ ಆವರಣದಲ್ಲಿ ಸಿಂದಗಿ ಯೋಜನಾ ಪ್ರಾಧಿಕಾರದ ವತಿಯಿಂದ ಮಂಜೂರಾದಂಥ ಈ 53 ಲಕ್ಷ ರೂಪಾಯಿ ವೆಚ್ಚದ ಈ ಕೆರೆ ಅಭಿವೃದ್ಧಿ ಕಾಮಗಾರಿ ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಮತ್ತು ಆತ್ಮೀಯ ಸ್ನೇಹಿತರಾದ ಬಸವರಾಜ್ ಕಾಂಬ್ಳೆ ಅವರೇ, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರು, ಮಾಜಿ ಪುರಸಭೆ ಸದಸ್ಯರಾದ ದಯಾನಂದ್ ಪತ್ತಾರ್ ಅವರೇ, ಪ್ರಾಧಿಕಾರದ ಇನ್ನೊಬ್ಬ ಸದಸ್ಯರಾದ ರವಿ ನಾವಿ ಅವರೇ, ಅಂಬರೀಶ್ ನಾರಾಯಣ್ಕರ್ ಅವರೇ,